ನಮಸ್ಕಾರ ಕರ್ನಾಟಕದ ನಾನೇ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದಿರಿ. ನಾವು ಅಂತ ಆರಾಮಿದ್ದೀವಿ ನೋಡ್ರಿ, ನೀವು ಆರಾಮಿದ್ರೆ ತಿನ್ಕೋತೀನಿ. ಬರ್ರಿ ಇವತ್ತಿನ ದಿನ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ರವಿವಾರ ಐತಿ, ಏನೇನು ಆಗ್ತಾ ಇರ್ತೀರಿ ತೋರಿಸ್ತೀನಿ ಅಂತ ವ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ. ಯಾರೆಲ್ಲ ಫಸ್ಟ್ ಸಾರಿ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ. ಇನ್ನು ವಾಚ್ ಅವರ್ ಭಾಳ ಬಾಕಿ ಐತಿ, ಆದಷ್ಟು ಜಲ್ದಿ ವಾಚ್ ಅವ್ರನ್ನ ಕಂಪ್ಲೀಟ್ ಆಗಲಿ ಅಂತೇಳಿ ಕೇಳ್ಕೊತೀನಿ. ಮತ್ತು ಸಬ್ಸ್ಕ್ರೈಬರ್ ಅಂತೂ ಜಾಸ್ತಿ ಅದಾರ, ಇಲ್ಲತ್ತಲ್ಲ, ಹಾಗೆ ವಾಚ್ ಅವರ್ನೂ ಆಗಬೇಕಲ್ಲ. ಬರೀ ವಿಡಿಯೋ ನೋಡ್ರಿ. ಹಿಂಗೆ ಅಡುಗೆ ಮನ್ಯಾಗ ಎದ್ದಿದ ತಕ್ಷಣ ಜಳಕ ಮಾಡಲಾರ್ದೆ ಅಡುಗೆ ಮಾಡಬಾರ್ದು. ಮತ್ತು ದೇವ್ರ ಹತ್ತ ಅನ್ಕೋತೀವಿ ನಾವು, ಒಲೆಯನ್ನು ಅನ್ನಪೂರ್ಣೇಶ್ವರಿ ಇರ್ತಾಳೆ ಅಡುಗೆ ಮನ್ಯಾಗ. ಹಾಗಾಗಿ ಫಸ್ಟ್ ನಾವು ಹಾಲು ಕಾಸ್ಬೇಕು. ಯಾವಾಗಲೂ ಅಡುಗೆ ಶುರು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಹಾಲು ಕಾಸಿ ಆಮೇಲೆ ಉಳಿದಿದ್ದ ಅಡುಗೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವು ಪ್ರತಿದಿನ ಹಿಂಗೆ ಮಾಡ್ತೀವಿ. ಹಾಲು ಮೊದಲು ಕಾಸಿ ಆಮೇಲೆ ಚಹಾ ಮಾಡೋದು, ಮತ್ತು ಏನು ಅಡುಗೆ ಮಾಡೋದಿತ್ತಂದ್ರೆ ಆಮೇಲೆ ಮಾಡ್ತೀವಿ ನಾವು. ಹಾಲೇ ಫಸ್ಟ್ ಕಾಸ್ಬೇಕಂತ. ಹಾಂ, ಇದು ರವಿವಾರದಿಂದ ವಿಡಿಯೋ ಐತಿ. ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಂಗಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ರವಿವಾರದ ವಿಡಿಯೋನ ಸೋಮವಾರ ದಿನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದನ್ನು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ನಾವು ಮೊದಲ ಚಹಾ ಕುಡಿಯೋದ್ರಿಂದ ದಿನ ಸ್ಟಾರ್ಟ್ ಮಾಡ್ತೀವಿ. ಎಲ್ರಿಗೂ ದಿನ ಒಳ್ಳೆಯದಾಗಲಿ, ಶುಭ ದಿನ ಎಲ್ರಿಗೂ. ಬರ್ರಿ ಚಹಾ ಕುಡಿಯೋಣಂತ ಎಲ್ಲರೂ. ಒಳಗಡೆ ಕಟ್ಟಿಗೆ ಹಾಕಿ ನೀರು ಕಾಸ್ತೀವಲ್ಲ, ಅಲ್ಲಿ ಒಂದು ಸ್ವಲ್ಪ ಬೆಂಕಿ ಐತಿ. ಬದ್ನಿಕಾಯಿ ಕೊಟ್ಟಿದ್ದರು, ನಾನು ಬದ್ನಿಕಾಯಿ ಪಲ್ಯ ತಿನ್ನಂಗಿಲ್ಲ. ಬದ್ನಿಕಾಯಿದು ಚಟ್ನಿನ ಸುಟ್ಟು ಮಾಡ್ತೀವಲ್ಲ, ಬರ್ತಾ ಅಂತ ಅದಕ್ಕೆ ನಾವು ಅದನ್ನು ತಿಂತೀನಿ. ಹಾಗಾಗಿ ಇದು ಒಲೆಯಾಗ ಒಂದು ಸ್ವಲ್ಪ ಮ್ಯಾಗ ಮನೆ ಕೆಲಸ ಮಾಡತ್ತಾನೆ, ಇದು ಒಲೆಯಾಗ ಸುಡ್ಲಿಕ್ಕೆ ಬರ್ತದೆ ಹೇಳಿ ಇಲ್ಲಿ ತೊಗೊಂಡು ಬಂದೇನಿ ರೀ. ಒಲೆಯಾಗ ಎರಡೂ ಕಡೆ ಚೆಂದಾಗಿ ಸುಡಬೇಕು, ಆದ್ರೆ ಪೂರ ಹೊತ್ತತನ ಬಿಡಬಾರ್ದು. ಇಲ್ಲಿ ಕುದ್ಲಿಕ್ಕೆ ಹಾಕಿ, ಇಲ್ಲಿ ಕುದಿಸ್ಲಿಕ್ಕಿಟ್ಟು ಅಂದರೆ ಸುಡ್ಲಿಕ್ಕಿಟ್ಟು ನೀರು ಬೇರೆ ಬಂದಿದ್ದು, ಹಾಗಾಗಿ ನೀರು ತುಂಬಲಿಕ್ಕೆ ಹೊಂಟಿದ್ದೆ ನಾನು. ಅಷ್ಟೊತ್ತನ ಇವು ಸುಡ್ತಾವಂಥೇಳಿ. ನಾ ಬದ್ನಿಕಾಯಿ ಪಲ್ಯ ತಿನ್ನೋಂಗಿಲ್ಲ, ಎಲ್ರಿಗೂ ಇಷ್ಟ, ಆದರೆ ನನಗಂತೂ ಇಷ್ಟ ಆಗಂಗಿಲ್ಲ ಬದ್ನಿಕಾಯಿ ಪಲ್ಯ. ಮೊದಲು ಹಿಡಿದು ತಿನ್ನೋಂಗಿಲ್ಲ ನಾನು, ಹಾಗಾಗಿ ನಾ ಬದ್ನಿಕಾಯಿದು ಬರ್ತಾ ಅಷ್ಟೇ ತಿಂತೀನಿ ಚಟ್ನಿ. ಆಯಿ ಚಪಾತಿ ಮಾಡ್ಲಿಕ್ಕತ್ತಿದ್ರು, ಈ ಕಡೆ ನಾನು ಬದ್ನಿಕಾಯಿ ಪಲ್ಯ ಮಾಡ್ಲಿಕ್ಕತ್ತೀನಿ. ನನಗೆ ಬರ್ತಾ ಮಾಡ್ಕೊಳಕ್ಕೆ ಬರ್ತಾ ಅಂತೇಳಿ ಅಲ್ಲಿ ಒಲೆಯಾಗ ಹಾಕಿ ಬಂದಿದ್ದೆ. ಇಲ್ಲಿ ಬದ್ನಿಕಾಯಿ ಪಲ್ಯ ಇನ್ನೂ ಒಂದು 3 ಬದ್ನಿಕಾಯಿ ಉಳಿದಿದ್ದು, ಅದನ್ನು ಪಲ್ಯ ಮಾಡ್ಲಿಕ್ಕತ್ತೀನಿ. ಮಾಡಿಬಿಟ್ಟು ಮತ್ತು ಮುಂದಿನ ಕೆಲಸ ನೋಡಬೇಕು. ನಮ್ಮ ಮನೆಯಾಗ ಒಂದು ಸ್ವಲ್ಪ ಬೀಗರು ಬರೋರು ಅದಾರ, ಹಾಗಾಗಿ ನೋಡ್ಬೇಕ್ರಿ ಇನ್ನೂ ಏನೇನು ಕೆಲಸ ಆಗ್ತದೆ ಅಂತೇಳಿ. ಬದ್ನಿಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕ್ರಿ. ನನಗಂತೂ ಇಷ್ಟ ಆಗಂಗಿಲ್ಲ, ಅದು ನೋಡಿದ್ರೆ ಏನೋ ಒಂಥರ ಹೇಸಿಗೆ ಬಂದಂಗೆ ಆಗ್ತದೆ ನನಗೆ. ರೇಣುಂದು ನೀರಾಯರು ನಮಗೇನದು. ಏಯ್ ಇಲ್ಲೇ ಅದೀನಿ, ಅಳಬೇಡ. ಇಲ್ಲೇ ಅದೀನಿ, ನೀರು ತುಂಬ್ತೀನಿ ನಾನು, ಅಳಬೇಡ. ಎದ್ದಿದ್ದು ಸುಮ್ಮ ಎದ್ದಾರೆ. ಭಾಳ ಹಾಕ್ಬೇಕು. ಒಣಗಿಲ್ಲ ಶೆಟ್ಟೋದೇನವ ಮತ್ತು
ಸರ್ವಕಾರ್ಯೇಷು ಸರ್ವದಾ. ಇವು ದಪ್ಪ ಇರಬೇಕಾಗಿತ್ತು, ಬದ್ನಿಕಾಯಿನೇ ಸಣ್ಣ ಅದಾವು, ಏನು ಮಾಡೋಕ್ಕಾಗಂಗಿಲ್ಲ. ಟಬ್ ಟಬ್ ನಡ್ಸ್ಯಾವು, ಕೈಗೆಲ್ಲ ಮುಷಿ ಹತ್ತಾಕತೈತಿ. ಕಿಚ್ಚು ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ದಪ್ಪನ ಕಟ್ಟಿಗಿದು ಬೆಂಕಿ ಇತ್ತಂದ್ರೆ ಜಲ್ದಿ ಚೆಂದಾಗಿ ಸುಡ್ತೈತಿ. ಅದ್ರಾಗೆ ಬದ್ನಿಕಾಯಿನೂ ಸಣ್ಣ ಅದಾವು. ನಡ್ಸಂಕಿ ಪಟ ಪಟ. ಅಣ್ಣ ಎರಡು ಸಲ ಚುರ್ಮುರಿ ಕೊಡೋಣ. ಸಲ ಚುರ್ಮುರಿ ಮತ್ತು ಎರಡು ಸಲ ಕೊಡೋಣ. ಒಂದು ಅರ್ಬಿಗತ್ತೆ ಸಾಬೂನು ಅಂತ ಕೊಡೋಣ. ಅಮ್ಮಿ ಹಿಡಿಯ. ಎತ್ತು ಬಿಸಿ ಎತ್ತು ಹಿಡಿಯ ಚಂದಾಗಿ ಎತ್ತಿ ಹಂಗ ನೀ ನಿಮ್ ತಂಗಿ ಬೇಸ ನಮ್ಮ ಅಕ್ಕಗೆ ಹಿಂಗೆ ಅಲ್ಲಕತ್ತಾನ ಮಾಮ ಆತೆ. ಮಾಮ ಹಿಂಗೆ ಕಲ್ಲಕತ್ತಾನ ಅಕ್ಕಗತ್ತಾನ. ಒಂದು ಸಾಬೂನು ಕೊಡೋಣ, ಅರ್ವಿ ಗಚ್ಚೋದು ಬಿಲ್ ಕೊಡು. ಮತ್ತು ಚಾಪ್ಲಿ ಪಾಕೆಟ್ ಕೊಡೋಣ, ಲೋಗೋಸ 10 ರೂಪಾಯಿ ಕೊಡ. ಬಿಡು ಸಾಕು, ಇನ್ನು ಆಟೆ ಹಿಡಿತೇನೆ ಅದಕ್ಕೆ. ಮೊದಲು ಆಯ್ತಣ್ಣ, ಬಾಕಿ ಎಷ್ಟು ನೋಡೋಣ. 450 ಇತ್ತು. ಆಯ್ತಣ್ಣ, ಅದಾದ ಬಳಿಕೇನು ಒಯ್ದಿಲ್ಲ. ತೆಗಿ ಈಗ 500 ರೂಪಾಯಿ ಐತೆ ನೋಡಿ. ಚಾಪಡಿ ಸಾಬೂನು ಮತ್ತೆ ಆಯ್ತಣ್ಣ, 10 ರೂಪಾಯಿ ತಗೊಂಡ್ರೆ ಮತ್ತೆ ಸಾಬೂನು ವಾಸ ಬರ್ತದೆ. ಚುಮ್ಮುರಿ ಆಗೈತಿ ಕಡೆ ಕಡೆ ಆಮೇಲೆ ಸಾಬೂನು ಹಿಡ್ಕೋತಿ. ಚುಮ್ಮುರಿ ವಾಸ ಬರ್ತದೆ. ನೀವು ಅವಲಕ್ಕಿ ಮತ್ತೆ ಸೌಕಾಸಿಡಿ ಬಿದ್ದೀನಿ. ಮುನ್ನಡಿ ಹಾಂ ತೊಗೊಂಡಿನಣ್ಣ. ಅವ್ವ ಮತ್ತು ತಂಗಿ ಕರ್ಕೊಂಡು ಊರಿಗೆ ಹೋದ್ರೆ ತಂಗಿಯರು ಅವ್ವ. ಹಾಗಾಗಿ ಸೀರೆ ಬೀಗರದು ಉಟ್ಕೊಂಡಿದ್ದು ಇಲ್ಲೇ ಬಿಟ್ಟಾಗಳ. ಹಾಗಾಗಿ ಅವ್ರ ಹೊಸ ಬೀಗರಿಗೆ ಅವ್ರ ಸೀರೆ ಅವ್ರಿಗೆ ವಾಪಸ್ಲಿಕ್ಕೆ ಹೊಂಟೀನಿ ನಾನು ಮತ್ತು ಸಂಸ್ಕೃತಿ. ಈಗ ಖಾಲಿ ಅದು ಏನೂ ಕೆಲಸ ಇಲ್ಲ, ಸಂತಿಗೆ ಹೋಗಬೇಕು. ಇಲ್ಲಿದ್ದು ಹೋಗಿ ಬಂದ ಬಳಿಕ ಸಂತಿಗೆ ಹೋದ್ರೆ ಐತಂತ ಹೇಳಿ ಕೊಟ್ಟು ಮತ್ತು ಕರಿಬೇವು ಒಂದು ಸ್ವಲ್ಪ ಚೂಡ ಮಾಡ್ಲಿಕ್ಕೆ ಕರಿಬೇವು ಬೇಕಾಗಿತ್ತು. ಕರಿಬೇವು ತೊಗೊಂಡು ಹೊಂಟೀವಿ ವಾಪಸ್ ಮನೆ ಕಡೆ. ಹಾಂ, ಅದೇನದು ಓಂ ಶಕ್ತಿ ಜೈ ಶಕ್ತಿ ಮಾಡ್ತೇನು? ಹಾಂ, ಕರಿಬೇವು ಹಿಡ್ಕೊಂಡು ಬೇನ್ ತಪ್ಪಲೆ ಹಿಡ್ಕೊಂಡು ಮಾಡ್ತಾರೆ. ನೀ ಕರಿಬೇವು ಹಿಡ್ಕೊಂಡು ಮಾಡ್ತೇನು ಎರಡು ಕೈ? ಹಾಂ, ಸಂಸ್ಕೃತಿ ತಲೆಯಾಗ ಏನು ಭಾಳ ಆಗ್ಯಾವ್ರಿ. ಇದ್ರ ಈಗ 3 ಸಾರಿ ಆಯಿತು. ಮೊದಲೊಂದು 2 ಸಾರಿ ಶಾಂಪು ತೊಗೊಂಡು ಬಂದು ಹಚ್ಚಿ ಎಲ್ಲ ಹೋಗಿದ್ದು, ಮತ್ತು ವಾಪಸ್ ಆಗ್ಯಾವು. ತಲೆ ಅಂತೂ ಹುಚ್ಚು ಹಿಡ್ದಂಗೆ ಆಗ್ಲಿಕ್ಕತ್ತದ, ಅಷ್ಟು ತಲೆ ತುರಿಸ್ಲಿಕ್ಕತ್ತದ. ಮತ್ತು ಶೀರಂತೂ ಭಾಳ ಆಗ್ಯಾವು. ಕೈಲಿ ಎಷ್ಟು ತೆಗೆದ್ರೂ ಅವೇನು ಹೋಗಲ್ಲ. ಮತ್ತು ಸಂತಿಗೆ ಹೋಗಿ ಒಂದು ಸ್ವಲ್ಪ ಲಕ್ಷ್ಮಣ ರೇಖಾ ಅದೇನಿರ್ತದಲ್ಲ, ಜಿರಳೆ ಸಾಯೋದು ಮಾರ್ಕರ್ ಗತ್ಲೆ ಇರ್ತಲ್ಲ, ಏನು ಕಡುವ ಪೆನ್ಸಿಲ್ ಅಂತೀವಲ್ಲ, ಆ ರೀತಿ ಇರ್ತೈತೆ ಅದು.
ತೊಗೊಂಡು ಬಂದು ತಲೆಯೆಲ್ಲ ಹಚ್ಚಿ ತಲೆ ತೊಳೆದ್ರೆ ಕಡಿಮೆ ಆತಾವತ್ತ. ಈಗಾಗಲೇ ಮೊದಲೇ ತಲೆ ತೊಳೆದೀನಿ, ಯಾಕಂದ್ರೆ ಕೊಬ್ಬರಿ ಎಣ್ಣೆ ಹಚ್ಚಿದಿತ್ತಂದ್ರೆ ಹತ್ಕೊಳ್ಳಂಗಿಲ್ಲ. ಅದು ಒಂಥರ ಪೌಡ್ರ್ ಇರ್ತವೆ, ವಿಭೂತಿಗತ್ಲೆ ಇರ್ತದಲ್ಲ. ನಮ್ಮ ಅಭಿ ನೋಡ್ರಿ ಎಷ್ಟು ಕಾರ್ಬಾರ್ ಮಾಡ್ಲಿಕ್ಕತ್ತಾನ. ಅವನಿಗೆ ಕ್ಯಾಮ್ರಾ ನೋಡಿದ್ನಂದ್ರೆ ಸಮಾಧಾನ ಇರಂಗೆ ಆಗಂಗಿಲ್ಲ. ನಾನು ಮತ್ತು ಸಂಸ್ಕೃತಿ ನಡ್ಕೊತ ಹೊಂಟಿದ್ದೆವು. ಆಕಿ ಕಲ್ಲಂಗಡಿ ಹಿಡಿದ್ರಿ ತರ್ತೀನಿ ಅಂತ ಹೇಳಿದ್ದೆ ನಾನು, ಆದರೂ ಆಕಿಗೆ ವಿಶ್ವಾಸ ಇಲ್ಲ, ತರಂಗಿಲ್ಲ. ನನ್ನ ಜೊತೆ ಬರ್ಲಿಕ್ಕತ್ತ, ಆದರೂ ಕಾಲು ನೋವು ಆಗ್ಲಿಕ್ಕತ್ತ ಅಂತಂದು ವಾಪಸ್ ಹೋದೆವು. ಈಗ ಯಾರು ಗಾಡಿ ಮೇಲೆ ಕಳಿಸ್ತೀನಿ ಅಂದ್ರೆ ಒಲ್ಲ ತಂದು ಮತ್ತು ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ, ಗಾಡಿ ಮೇಲೆ ಹೋದೆವು. ಈಗ ಮೆಣಸಿನ್ಕಾಯಿ ಸೀಸನ್ ಭಾಳ ಐತ್ರಿ. ಇಲ್ಲಿ ಸೈಡಿಗೆಲ್ಲ ಮೆಣಸಿನ್ಕಾಯಿ ಗಿಡ ಹಚ್ಚಿದ್ರು ನೋಡ್ರಲ್ಲಿ, ಎಲ್ಲ ಮೆಣಸಿನ ಗಿಡನೇ ಅದಾವು. ಅಲ್ಲಿ ಡಿಗ್ಗಿ ಹಾಕಿಬಿಟ್ಟಾರ, ಒಣಗಿದ ಮೆಣಸಿನ್ಕಾಯಿ ಹರಿದು ಹಾಕ್ಲಿಕ್ಕತ್ತಾರ. ಇಲ್ಲಿ ಸಂತೆ ಅದೆಲ್ಲ ಮುಗಿಸ್ಕೊಂಡು ನಾನು ಲಕ್ಷ್ಮಣ ರೇಖಾ ತೊಗೊಳಕ್ಕೆ ಮೆಡಿಕಲ್ಗೆ ಬಂದೆ ರೀ. ಶಾಂಪು ಅದು ಹಚ್ಚಿದ್ರೇನು ಯೂಸ್ ಆಗಲ್ಲಾಗ್ಯದ. ನಿಮ್ಗೆ ಏನಾರ ಏನು ಹೋಗುವಂಥದ್ದು ಟಿಪ್ಸ್ ಗೊತ್ತಿತ್ತಂದ್ರೆ ದಯವಿಟ್ಟು ಯಾರು ನೋಡ್ಲಿಕ್ಕತ್ತಿದ್ರಂದ್ರೆ ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ. ಒಟ್ಟಿನಲ್ಲಿ ತಲೆನ ಏನು ಹೋದ್ರೆ ಸಾಕಾಗ್ಯದ. ತಲೆಗೆಲ್ಲ ತುರ್ಸ್ಕೊಂಡು ಹುಚ್ಚರ್ಗತೆ ಆಗ್ಲಿಕ್ಕತ್ತೀವಿ, ಅಷ್ಟು ತಲೆ ಕೆಡ್ಲಿಕ್ಕತ್ತದ ಹೆಣ್ಣಿನ ಸಲುವಾಗಿ. ಅಲ್ಲಿ ಕಾಣಿಸ್ತದಲ್ಲ ಜಿರಳೆಸಾಯಿ, ಅದನ್ನು ಲಕ್ಷ್ಮಣ ರೇಖಾ ಅಂತಾರೆ. ಅದನ್ನು ತೊಗೊಂಡು ಹೋಗೋ ಸಲಿಂದ ಮೆಡಿಕಲ್ಗೆ ಬಂದಿದ್ದೆ. ನಮ್ಮ ಊರಾಗಂತೂ ಮೆಡಿಕಲ್ ಇಲ್ಲ. ಏನು ತೊಗೊಳೋದಿತ್ತಂದ್ರೂ ಈ ಕಡೆ ಕೇಡಿಗೆ ಬರಬೇಕು ನಾವು, ಹಳ್ಳ ದಾಟಿ ನಡ್ಕೋತ. ಆ ಕಡೆ ಹೋಗ್ಬಿಟ್ಟಲ್ಲ. ಸಂತಿಯಿಂದ ವಾಪಸ್ ಬಂದು ಒಂದು ಸ್ವಲ್ಪ ಚೂಡ ಮಾಡ್ಬೇಕಂತೇಳಿ ಚೂಡ ಮಾಡ್ಲಕತ್ತೀನಿ ರೀ. ಒಂದೆರಡು ಸಲ ತೊಗೊಂಡು ಬಂದಿದ್ದೆ ಮುಂಜಾನೆ. ಬಂದ್ರೆ ಬರ್ತೀವಿ, ಬರ್ಲಿಕ್ಕಿಲ್ಲ ಅಂತ ಹೇಳಿದರು. ಹೆಣ್ಣು ನೋಡ್ಲಿಕ್ಕೆ ಹೋಗ್ಯಾರ. ಮತ್ತು ಇಲ್ಲೇ ಸಮೀಪ ಐತಿ, ಬಂದ್ರೆ ಬರ್ಲಿಕ್ಕಿಲ್ಲ ಅಂತಂದಿದ್ರು. ಹಾಗಾಗಿ ಮಾಡಿಟ್ರಿತ್ತು, ಬಂದ್ರಂದು ಹಾಕಿ ಕೊಡ್ಲಿಕ್ಕೆ ಬರ್ತಾ ಅಂತೇಳಿ ಜಲ್ದಿನೇ ಬರ್ತೀರಿ ಅಂತ ಹೇಳಿದ್ರು. ಆದರೆ ಯಾಕೋ ಲೇಟ್ ಮಾಡಿದ್ರು. ಅಂಗಡಿಗೆ ಹೋದಾಗ ಪುಟಾಣಿ ತರೋದು ನೆನಪು ಹಾರ್ತು. ಪುಟಾಣಿನೂ ಹಾಕಬೇಕಿದ್ರಾಗ ಪುಟಾಣಿ ತಂದಿರಲಿಲ್ಲ, ಹಾಗಾಗಿ ಹಾಕಲಿಲ್ಲ. ಬರೀ ಶೇಂಗಾ ಅಷ್ಟೇ ಮನೆಯಾಗಿದ್ದು. ಶೇಂಗಾ ಕರಿಬೇವು ಅದು ಹಾಕಿದೆ. ಮತ್ತು ಬೆಳ್ಳುಳ್ಳಿನೂ ಖಾಲಿ ಆಗಿದ್ದು ಮುಂಜಾನೆ ಸಂತಿಗೆ ಹೋಗಿ ತಂದು ಬಳಕೆ ಮಾಡ್ಲಿಕ್ಕೆ ಇದೆಲ್ಲ ಚೂಡ ಚಾದ ಹಾಕಿ ಕೊಟ್ಟರೆ ಹೇಳಿ. ಕಡೆ ಸಂತಿಗೆ ಹೋಗಿದ್ನಲ್ರಿ, ಅಲ್ಲಿ ಒಬ್ಬರು ಇದು ಮಾರ್ಕೊತ ಹೊಂಟಿದ್ರು ಜಮ್ಖಾನಿ ಮತ್ತು ಅವೇನೋ ಮ್ಯಾಟ್ಗಳದು. ಅವು ಹಳೆ ಬಟ್ಟೆಗಳನ್ನು ತೊಗೊಂಡು ಒಂದು 100 ರೂಪಾಯಿ ಕೊಟ್ಟು ಅಂದ್ರೆ ಹಳೆ ಬಟ್ಟೆ ತೊಗೊಂಡು ಮಾಡಿಕೊಡ್ತಾರಂತ. ಹಾಗಾಗಿ ಇಲ್ಲಿ ಡಿಗ್ಗಿ ಹಾಕೊಂಡು ಕೂತೀವಿ ನೋಡ್ರಿ. ಎಲ್ಲ ಭಾಳ ಆಗ್ಯಾವು, ತೆಗೆದಿಡವ. 1 ಹೊತ್ತಿಗೆ ಬರ್ತೀನಿ ತಂದಿದ್ರು ಅವರು. ನಮ್ಮವೆಲ್ಲ ತೆಗೆದಿಟ್ಟಿರ್ತೇಳಿ ಹಾಕೊಂಡು ಕೂತೀನಿ. ಎಷ್ಟು ಬೇಕಾದಷ್ಟು ಅರ್ಬಿ ತೊಗೊಂಡ್ರೆ ಕಡಿಮೆ ಅನ್ನಿಸ್ತಾವೆ. ಮತ್ತು ಒಂದೊಂದು ಸಾರಿ ಒಗಿಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ತೆಗೆದಿಡೋ ಹೊತ್ತಿಗೆ ಭಾಳ ಅನಿಸ್ಬಿಡ್ತಾವೆ. ಇವೆಲ್ಲ ನೋಡ್ರಿ ಎಷ್ಟು ಬಿದ್ದಾವೆ. ಎಲ್ಲ ಕಡೆಗೆ ಮಾಡಿಡ್ಲಕತ್ತೀನಿ. ಬಂದ್ರೆ ಕೊಟ್ಟು ಒಂದು ಜಮ್ಖಾನಿ ಮ್ಯಾಟ್ರಿ ಏನಾರು ತೊಗೊಳಕ್ಕೆ ಬರ್ತದೆ, ಎಲ್ಲ ತೆಗೆದಿಡ್ಲಕತ್ತೀನಿ. ಆದ್ರೆ ಪ್ರತಿ ಸಾರ್ತಿ ಹೇಳ್ತಾಳೆ ಆಯಿ, ಯಾವತ್ತು ನಮಗಂತೂ ಭೇಟಿಯಾಗಿಲ್ಲ. ಇವತ್ತು ಕೇಡಿ ಒಳಗೆ ಭೇಟಿಯಾಗಿದ್ರು. ಬರ್ರಿ ಅಂತ ಹೇಳೀನಿ, ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಹೇಳಿ ಬಂದೀನಿ. 100 ರೂಪಾಯಿ ತೊಗೋತೀನಿ ಅಂತಂದ್ರೆ ಜಮ್ಖಾನಿ 100 ರೂಪಾಯಿ ಬರೋಂಗಿಲ್ಲ. ಆದರೂ ಹಳೆ ಬಟ್ಟೆ ತೊಗೊಂಡು 100 ರೂಪಾಯಿ ಅಂತಂದ್ರೆ ಚಲೋ ನನಗನ್ಸೋ ಮಟ್ಟಿಗೆ. ಮೊನ್ನೆ ಮನೆ ತೊಳೆಯಾಗ 1 ಗಂಟೆ ಎಲ್ಲ ಒಗೆದು ಬಂದ್ವಿ. ಆದರೂ ಮತ್ತೊಂದು ಗಂಟೆ ಅದು ಎಲ್ಲ ಗೊಳೆ ಮಾಡಿ ಇಟ್ಟೀನಿ ರೀ ಕೊಡ್ಲಿಕ್ಕೆ. ನಮ್ಮ ಇಲ್ಲಿ ತೊಗರಿ ಹಸನ್ ಮಾಡ್ಲಿಕ್ಕತ್ತಾಳ. ಒಂದೊಂದು ಚಲೋ ತೊಗರಿ ಅದಾವು, ಉಳಿದಿದ್ದೆಲ್ಲ ಕುರಿಗೆ ಹಾಕ್ಲಿಕ್ಕೆ ಬರ್ತಾವೆ. ಸ್ವಚ್ಛ ಮಾಡಿ ಕಾಳು ಮಾಡ್ಲಿಕ್ಕೆ ಎಲ್ಲ ಅಲ್ಲಿ ಚೆಲ್ಲಾಡಿ ಬಂದ. ಹಾಲು ಕುಡಿಸ್ಲಿ. ಸಂಸ್ಕೃತಿ ಅವ್ರ ಅತ್ತಿ ಬರ್ತಾಳತ್ತ ಅಂದು ಗೊತ್ತಾದ ಕೂಡಲೇ ತಯಾರಾಗಿ ಕೂತಾವ್ರಿ ಅಷ್ಟು ಚಂದಾಗೆ. ಬೇರೆ ಅಂಗಿ ಹಾಕೋರು ಯಾಕೆ ಇರ್ಲಿಕ್ಕೆ ಅಲ್ಲೇ ನೋಡ್ಲಿಕ್ಕೆ ಬರ್ಲಕತ್ತಿದ್ದು. ಬೇರೆದವ್ರಿಗೆ ನಿನ್ನ ನೋಡ್ಲಿಕ್ಕೆ ಬರ್ಲಕತ್ತಿಲ್ಲ ಅಂತ ಹೇಳಿದ್ರೆ ಕೇಳಲಿಲ್ಲ. ಆಕಿಗೆ ಇನ್ನೂ ಬೇರೆ ಹೊಸ ಡ್ರೆಸ್ ಬೇಕಂತ ಶೆಟ್ಕೊಂಡು ಕೂತು ಬಿಟ್ಟಾಳ್ರಿ. ಇನ್ನು ಈಕಿಗೆ ರಂಬುಷಿ ಮಾಡಿ ಆಕಿಗೆ ರೆಡಿ ಮಾಡ್ಲಿಕ್ಕೆ ಇನ್ನು ರಗಡ್ ರಾಮಾಯಣ ಆಗಿ ಹೋಗ್ಬಿಡ್ತದೆ ನನಗೆ. ನಮ್ಮ ಮನ್ಯಾಗ ಎಲ್ರಿಗಿಂತ ಈಕಿನೇ ಸಣ್ಣಕ್ಕೆ ಆಗಿಬಿಟ್ಟಾಳ. ಈಕಿನ್ಕಿಂತ ಚಿಕ್ಕವರಿದ್ದರೂ ಈಕಿನಷ್ಟು ಹಠ ಯಾರೂ ಮಾಡೋಂಗಿಲ್ಲ. ಈಕಿ ಭಾಳ ಅಪರೂಪ ಆಗಿಬಿಟ್ಟಾಳ ನಮ್ಮ ಮನ್ಯಾಗ. ಮಾರಿ ತೊಳ್ಕೊಂಬ ಹೋಗು, ಸ್ವಚ್ಛ ಮಾರಿ ತಕೋ. ಪೌಡ್ರ್ ಹಚ್ತೀನಿ ಹೋಗು ಟಿಕ್ಲಿ ಪೌಡ್ರ್ ಹಚ್ತೀನಿ ಹೋಗಮ್ಮ. ಟಿಕ್ಲಿ ಹಚ್ಚಾಮು ಟಿಕ್ಲಿ ನೋಡ್ರಿ ಹೆಂಗೆ ಬಂದು ಮ್ಯಾಗ ಕೂತಾಳ. 5 ವರ್ಷದ ಮಗಳು ಇನ್ನೂ ಇಷ್ಟು ಅಪ್ರೂವ್ ಮಾಡ್ಬೇಕಾಗಿ ಒಟ್ಟು ಕೇಳಂಗಿಲ್ಲ. ಭಾಳ ಮೊಂಡದಾಳ.
ಜಗಳ ಮಾಡ್ತಾಳೆ, ಇಲ್ಲ ಹೊಳ್ಳಿ ಹೊಡಿತಾಳೆ. ಹೆಂಗೆ ರಂಬಿಸ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಇನ್ನೂ ಇಷ್ಟು ಜೋರು ಮಾಡಿ ಹೊಡ್ಲಿಕ್ಕತ್ತಂದ್ರೆ ಇನ್ನೂ ಹಠ ಜಾಸ್ತಿನೇ ಮಾಡ್ತಾಳೆ. ಮತ್ತು ರಂಬೂಸ್ ಹೇಳ್ದಂದ್ರೆ ಒಂದು ಸ್ವಲ್ಪ ಬಳತನ ಅದ ಬಳಕ ಶಾಂತ ಆಗ್ತಾಳೆ. ಹೆಂಗೆ ಹಚ್ಕೊಂಡು ಕೂತವ್ರಿ ಇವತ್ತಿ ಪಟ್ಟ ದಿನಕ್ಕೊಂದು 100 ಸಾರಿ. ಮತ್ತು ಈಗ ಇಷ್ಟು ತಯಾರು ಮಾಡೀನಿ, ಇನ್ನೊಂದು ತಾಸಿಗೆ ಬಿಟ್ಟು ಮತ್ತೆ ಒಟ್ಟು ಅಷ್ಟು ತಯಾರು ಮಾಡ್ಬೇಕು ನಾನು. ಮತ್ತು ಹೊಳೆಕಿಗೆ ಬೀಗರು ಬರ್ತಾರಂತ ಕಾಯ್ದು ನಮಗಂತೂ ಬೇಸರಾಗಿ ಹೋಯ್ತು ರೀ. ಹೊಟ್ಟೆಲ್ಲ ಕಮ ಆಲಾಕತ್ತಿತ್ತು, ಹೊಸು ಆಗೈತಿ. ಇನ್ನೇನು ಮಾಡೋದು, ಬದ್ನಿಕಾಯಿ ಅಂತೂ ಹೋಗಂಗಿಲ್ಲ ನನಗಂತೇಳಿ ಸಂತ್ಯಾಗ ಮೆಂತಿ ಪಲ್ಯ ಸೂಡು ತಂದಿದೆ. ಮೆಂತಿ ಪಲ್ಯ ಎಣ್ಣೆಯಾಗ ಪಾಣಿ ಹೊಡೆದು ತಾಳ್ಸೀನಿ. ಇದನ್ನು ಪಲ್ಯ ಮತ್ತು ರೊಟ್ಟಿ ಉಂಡ್ರೈತೇಳಿ ಪಲ್ಯ ಮಾಡಿದೆ. ಚಪಾತಿ ಮಾಡಿದ್ದೈತಿ ಮುಂಜಾನೆ, ಆದರೂ ರೊಟ್ಟಿ ಕೂಡ ಚಲೋ ಆಗ್ತೈತಿ. ತಂಗುಳು ರೊಟ್ಟಿ ಅದ, ಆದರೂ ಇರ್ಲಕ್ಕತ್ತೇಳಿ ತಂಗುಳು ರೊಟ್ಟಿ, ಕಡಿ ರೊಟ್ಟಿ ಮತ್ತು ಮೆಂತ್ಯ ಪಲ್ಯ, ಮೆಂತ್ಯ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕಿ ಮಾಡಿದೈತಿ. ಹೊಡ್ಕೊಂಡು ಊಟ ಮಾಡಿ ಅವ್ರು ಬರೋ ಟೈಮ್ ತನಕ ಕಾಯ್ಕೋತ ಕುಂದಿರ್ಬೇಕು. ಈಗ ಬರ್ತಾರ ಭಾಳ ವೇಟ್ ಮಾಡಿದೆವ್ರಿ, ಜಲ್ದಿ ಬರಲಿಲ್ಲ. ಹಾಗಾಗಿ ನಮ್ಗೆ ಶೇಂಗದ ಕಾಳು ಯಾವಾಗಲೂ ಬೇಕು. ನಮ್ಮ ಕಡೆ ಶೇಂಗಾ ಸಾರು ಜಾಸ್ತಿ ಮಾಡ್ತೀವಿ. ಅದರ ನಮ್ಮ ಮನೆಗಂತೂ ಶೇಂಗಾ ಸಾರು ಫಿಕ್ಸ್ ಬೇಕು. ತೊಗರಿ ಬೇಳೆದಾದ್ರೆ ಪಿತ್ತ ಆಗ್ತದಂತ ಮನ್ಯಾಗ ಯಾರು ತಿನ್ನಂಗಿಲ್ಲ. ಏನು ಮಕ್ಕಳಿಗೆ ಒಂದು ಸ್ವಲ್ಪ ಬ್ಯಾಳಿ ಗಿಡಿ ಕುದಿಸಿ ಉಣ್ಸೋದಿತ್ತಂದ್ರೆ ಅಷ್ಟೇ ಮಾಡ್ತೀವಿ. ಹಾಗಾಗಿ ಶೇಂಗದ ಕಾಳು ಊಟ ಮಾಡ್ಲಿಕ್ಕಂತ ನಮ್ಮ ಸಂಸ್ಕೃತಿಗಂತೂ ತುತ್ತಿಗೆ ಒಂದು ಕಾಳು ಬೇಕು. ಆಕೆ ಶೇಂಗದ ಕಾಳು ಮೇಲೆ ಭಾಳ ಜೀವ ಅದಾಳ. ಮತ್ತು ಮನ್ಯಾಗ ಎಲ್ಲರೂ ಶೇಂಗಾ ತಿನ್ನೋರು ಜಾಸ್ತಿ ಇದೀವಿ. ಏನಾರು ಅಡುಗೆ ಮಾಡ್ಬೇಕಂತಂದ್ರೆ ಪಟ್ನೆ ಕಾಳು ಹಾಕ್ಲಿಕ್ಕೆ ಬೇಕಾಗ್ತಾವೆ. ಆಮೇಲೆ ಹೊಡ್ಕೊತ ಕುಂದ್ರದಾಗಂಗಿಲ್ಲ. ಹ್ಯಾಂಗೆ ಅವ್ರು ಲೇಟ್ ಮಾಡ್ಲಿಕ್ಕತ್ತಾರ ಅಂತೇಳಿ ಶೇಂಗಾ ಹೊಡ್ಕೊತ ಮತ್ತೊಂದು ಸ್ವಲ್ಪ ನಂದು ರಿಪೋರ್ಟ್ನೇ ಬಿಡೋದಿತ್ತು. ರಿಪೋರ್ಟ್ ಬಿಟ್ರೆ ಐತೇಳಿ ಬರಿಬೇಕಂತ ಅಂದ್ಕೊಂಡಿದ್ದೆ. ಅಭಿ ಬಂದು ಶೇಂಗಾಕಾಯಿ ಎಲ್ಲ ಸೊಟ್ಟಿ ಎಲ್ಲ ಸಿಪ್ಪಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟ. ಎಲ್ಲ ಮನೆಯೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟ ಒಂದು 4 ಕಾಳು ಮಾಡೋದ್ರಾಗೆ. ಕೊಟ್ಟವಲ್ಲ ಹೇಳಲ್ಲ ಬಿಡೋದೈತಿ. PNCದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಬರೆದು ಬಿಡಬೇಕು. ಬರ್ಸ್ಬಿಡಲ್ಲಾಗೇನ ಬರಿಬೇಕಂತಂದ್ರೆ ಒಬ್ಬವ ಮಂಗ್ಯಾನಂತವ ಡೆಲಿವರಿ ಆಗಿದ್ದು ಮತ್ತು ಹೊಸ ಗರ್ಭಿಣಿದು ಪೂರ್ತಿ ಡೀಟೇಲ್ಸ್ ಬರೆದು ಬಿಡಬೇಕು. ಬರೆದು ಬಿಟ್ಟರೆ ಐತರಕ್ಕೆ ಬರ್ಲಿಕ್ಕತ್ತೀನಿ. ಅಡ್ಡಾಡ್ ಕಾರ್ಬಾರ್ ಮಾಡ್ಲಿಕ್ಕೆ ಬರ್ಲಿಕ್ಕತ್ತಾನ. ಬ್ಯಾಲೆನ್ಸ್ ಒಂದು ಖಾಲಿ ಆಗಿತ್ತು, ಅಂಥದ್ರಾಗ ಬ್ಯಾಲೆನ್ಸ್ ಹಾಕಿಸಿ ರಿಪೋರ್ಟ್ ಬಿಡಬೇಕು. ಚೂಡದಾಗ ಹಾಕ್ಬೇಕಂತೇಳಿ ಶೇವ ತಂದಿಟ್ಟಿದ್ರು. ಇಬ್ಬರು ಅಕ್ಕ ತಮ್ಮ ಕೂಡಿ ಶೇವ ಎಲ್ಲ ತಿಂದು ಡಬ್ಬಿ ತೊಗೊಂಡು ತಿರ್ಗಾಡ್ಲಕತ್ತಾರ. ನನಗೆ ನಿನಗೆ ಅನ್ಕೋತ ಶೇಂಗಾ ಒಂದಿಷ್ಟು ಆರಿಸ್ಕೊಂಡು ತಿಂದರು. ಇದಕ್ಕೆ ಹಾಕಿರ್ತೀನಿ ನೋಡ್ರಿ. ಈಗ ಮಧ್ಯಾಹ್ನ ತನ 5 ಸಾರಿ ರೆಡಿಯಾಗಿ ಬೇರೆ ಅರ್ಬಿ ಹಾಕೊಂಡು ನಿಂತಾಳೆ ನೋಡ್ರಿ. ತ್ರಿಪುರ ಸುಂದರಿಕಿ ಚೂಡಾದಾಗ ಶೇವ ಹಾಕಿ ಇಟ್ಟೀನಿ. ಅವ್ರು ಬಾಳೆಹಣ್ಣು ತರ್ಬೇಕತ್ತಾರತ್ತ. ಅವ್ರ ಬಾಳೆಹಣ್ಣು ಅವರಿಗೆ ಇಟ್ಟು ಕೊಡ್ತೀನಿ. ಮತ್ತೇನು ಮಾಡೋಕ್ಕಾಗಂಗಿಲ್ಲ. ನಮ್ಮಲ್ಲಿ ಬಾಳೆಹಣ್ಣು ತಂದಿಲ್ಲ ನಾವು. ಕಡೆಗೆ ಬಳತನ ಆಗನ ಬಂದರು ಅವರು. ದೂರ ಆಗ್ತದ ದಾರಿ, ಅತನಿ ದಾಟಿ ಐತಿ ಅವ್ರಿಗೆ. ಹಾಗಾಗಿ ಲೇಟ್ ಆಗೋಯ್ತು. ಕಡೆ ಹೋಗ್ತೀನಿ ಅಲ್ಲಕತ್ತೇರು. ಯಾಕೆ ಇರ್ಲಕ್ಕ ಒಂದು ಸ್ವಲ್ಪ ಬಂದು ಹೋಗ್ರಿ ಅನ್ನೋದು. ಮತ್ತು ವಾಪಸ್ ಬಂದು ಹೋದ್ರೈತೈತಿಲೆ ಬಂದಾರ. ಚೂಡ ಮತ್ತು ಚಾದು ನಾಷ್ಟ ಮಾಡಿ ಬಾಳೆಹಣ್ಣು ಅದೇನು ತಿನ್ನಲಿಲ್ಲ, ಹಾಗೆ ಹೋಗ್ಲಿಕ್ಕೆ ತಯಾರಾಗಿಬಿಟ್ರು. ಎಷ್ಟೊತ್ತನ ಕೂತು ಮಾತಾಡಿ ಹೇಳಿ ಮಾಡಿ ಚೂಡ ತಿಂದು ಚಾದು ಕುಡ್ದು ಅವರು ವಾಪಸ್ ಹೋಗ್ಲಿಕ್ಕೆ ರೆಡಿ ಆದರು. ಮತ್ತು ನಮ್ಮ ಕಡೆ ಮಾತ್ರ ಯಾರು ಹೆಣ್ಮಕ್ಳು ಬಂದ್ರು ಅವ್ರಿಗೆ ಬ್ಲೌಸ್ ಪೀಸ್ ಕುಂಕುಮ ಅರಿಶಿನ ಹಚ್ಚಿ ಕೊಡಬೇಕು. ಹಾಗೆ ಕಳಿಸ್ಬಾರ್ದು. ಜಂಪರ್ ಪೀಸ್ ಇರಲಿಲ್ಲ ಹಾಕ್ಲಾರ್ದೇ. ಹಾಗಾಗಿ ಮತ್ತು ಬ್ಲೌಸ್ ಪೀಸ ಟಪಿಗೆ ಟ್ಯಾವೆಲ್ಲ ನಮ್ಮ ಕಡೆ ಬ್ಲೌಸ್ ಪೀಸ್ ಅಷ್ಟೇ ಹಾಕ್ತಾರತ್ತ. ಮತ್ತು ಟಪಿಗೆ ಟ್ಯಾವೆಲ್ ಇಡೋತಂದ್ರೆ ಮೋಶಿ ಹಂಗಾಗಿ ಮತ್ತು ಟಪಿಗೆ ಟ್ಯಾವೆಲ್ ತೊಗೊಂಡು ಬಂದು ಅದನ್ನಿಟ್ಟು ಕೊಟ್ಟೆವು. ಮನೆಗೆ ಬಂದವ್ರಿಗೆ ಬ್ಲೌಸ್ ಪೀಸ್ ಇರಲಾರ್ದೆ ಹಾಗೆ ಕಳ್ಸಂಗಿಲ್ಲ. ನಮ್ಮ ಕಡೆ ಅಂತೂ ಪದ್ಧತಿ ಐತಿ ಈ ರೀತಿ. ನೀವು ಯಾರೆಲ್ಲ ಯಾವ ರೀತಿ ಪದ್ಧತಿ ಅದ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಇದ್ದಂಗೆ ಮಾಡೀವಿ ನಾವು. ಮತ್ತು ಬ್ಲೌಸ್ ಪೀಸ ಹಾಕಿ ಅವರಿಗೆ ಕುಂಕುಮ ಹಚ್ಚಿ ಕಟ್ಟು ಕಳಿಸ್ದೆವು. ರವಿ
ಅಲ್ಲಿ ಬಾಳಿಕೆ ಇಟ್ಟಾರ ನೋಡಿ, ಬಾಳಿಕೆ ತಿಂದು ಏನು ತಂದಾರಿ ಇವು ಬೇಕ್ರಿ ಅಂತ ಅಂದಂಗೆ ಅಂತಾರೆ. ಬಿಸ್ಕಿಟ ಒಂದು ಬಿಚ್ಚಿರೇನು, ಎರಡಿದ್ದು ಎಲ್ಲಿಟ್ಟಿರು ಅಣ್ಣ ತಂತಿ. ಅದು ಪೇಡೆ ಗತ್ಲೆ ಅದಾವು, ಬಿಸ್ಕಿಟ್ ಗತ್ಲೆ. ಕೈ ತೆಗಿ ನೋಡ, ಒದರ್ಲಾತಾಳೆ ನಾಯಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಯಾರೆಲ್ಲ ನೋಡ್ಲಿಕ್ಕತ್ತೀರಿ ಫಸ್ಟ್ ಸಾರಿ ಇವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ವಾಚ್ ಅವರ್ ಭಾಳ ಕಂಪ್ಲೀಟ್ ಆಗೋದು ಬಾಕಿ ಐತಿ. ನಿಮ್ಮಿಂದಾಗಿ ವಾಚ್ ಅವರ್ನು ಕಂಪ್ಲೀಟ್ ಆಗಲಿ. ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬಾಯ್ ಎಲ್ರಿಗೂ. ಮತ್ತು ಮುಂದಿನ ವ್ಲಾಗ್ದಾಗ ನಿಮಗೆ ಸಿಗ್ತೀನಂತ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿರಿ. ಸಿಗುವ ಮತ್ತೆ ಮುಂದಿನ ವ್ಲಾಗ್ನಾಗ.